ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಅಪರೂಪಕ್ಕೊಂದು ಸುಂದರವಾದಂತಹ ಒಂದು ಕಥಾನಕವನ್ನು ಹಿಡಿದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಎಲ್ಲರಿಗೂ ಸ್ವಾಗತ. ಕಥೆಯ ಹೆಸರು ಅಕ್ಷರ ಮತ್ತು ದೇಹ ಅಂತ. ಅಕ್ಷರ ಮತ್ತು ದೇಹ ಇದು ಇಟಲಿಯಲ್ಲಿ ರಚಿಸಿರುವಂತಹ ಕಥೆಯದು. ಮೂಲ ಆಲ್ಬರ್ಟೋ ಮೊರಾವಿಯೋ ಅನ್ನೋರು ರಚಿಸಿರುವಂತಕ್ಕಂಥದ್ದು. ಕನ್ನಡಕ್ಕೆ ಡಿ.ಎನ್. ಶ್ರೀನಾಥ್ ಅನ್ನೋರು ಅನುವಾದ ಮಾಡಿದ್ದಾರೆ. ಆಕೆಯ ದೇಹ ಆಕರ್ಷವಾಗುತ್ತಾ ಹೋದಂತೆ ಆಕೆಯ ಅಕ್ಷರಗಳು ಆಕಾರ ಕಳೆದುಕೊಳ್ಳುತ್ತಾ ಹೋದವು. ಸುಂದರ ಹೆಣ್ಣೊಬ್ಬಳು ಒಂಟಿಯಾಗಿದ್ದಾಗ ಮತ್ತು ಅವಳನ್ನು ನೋಡುವವರು ಯಾರೂ ಇರದಿದ್ದಾಗ ಆಗಲೂ ಅವಳು ಸುಂದರಿಯಾಗಿರುತ್ತಾಳೆಯೇ? ಹೌದು. ವಿಶೇಷವಾಗಿ ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ಜಿಗುಪ್ಸೆಯಾದಾಗ ನಾನು ನನ್ನ ಸೌಂದರ್ಯದ ಬಗ್ಗೆ ಎಷ್ಟು ಜಿಗುಪ್ಸೆ ತಾಳುತ್ತಾನೆಂದರೆ ನನ್ನ ಸೌಂದರ್ಯವನ್ನು ನಷ್ಟಗೊಳಿಸಿಕೊಳ್ಳಲು ನನ್ನನ್ನೇ ನಾನು ನಷ್ಟಗೊಳಿಸಿಕೊಳ್ಳುತ್ತೇನೆಂದು ನಾನು ನಿರ್ಣಯಿಸಿ ಬಿಟ್ಟಿರುವೆ. ವಾಸ್ತವಿಕವಾಗಿ ನಾನು ಹಾಸಿಗೆಯಲ್ಲಿ ಮಲಗಿ ಮೃತ್ಯುವನ್ನು ನಿರೀಕ್ಷಿಸುತ್ತಿದ್ದೆ. ಸಾಯಂಕಾಲದ 6 ಗಂಟೆಯ ಸಮಯ. ಹಾಸಿಗೆಯ ಪಕ್ಕದಲ್ಲಿದ್ದ ಮೇಜಿನ ಮೇಲೆ ನಿದ್ರೆ ಗುಳಿಗೆಗಳ ಒಂದು ಶೀಶೆ ಇತ್ತು. ಅದರೊಳಗೆ ಒಂದು ಗ್ಲಾಸ್ ನೀರಿತ್ತು. 7 ಗಂಟೆಗೆ ನಾನು ಆ ಎಲ್ಲ ನಿದ್ರೆ ಗುಳಿಗೆಗಳನ್ನು ತೆಗೆದುಕೊಳ್ಳಬೇಕಿತ್ತು. ಸಾಯಲು ನಾನು ನನ್ನೆಲ್ಲ ಬಟ್ಟೆಗಳನ್ನು ಕಳಚಿದೆ. ನಾನು ಸತ್ತಿದ್ದನ್ನು ನೋಡಿದವರಿಗೆ ನಾನು ನನ್ನ ಶರೀರವನ್ನು ನಷ್ಟಗೊಳಿಸಿಕೊಳ್ಳುವುದಕ್ಕಾಗಿಯೇ ಸಾವನ್ನು ಅಪ್ಪಿರುವೆ, ಬೇರ್ಯಾವ ಕಾರಣವಿಲ್ಲದೆಂದು ತಿಳಿಸುವ ಹೀಗೆ ಮಾಡಿದೆ. ಹಾಸಿಗೆಯ ಮೇಲೆ ನಾನು ನೇರವಾಗಿ ಮಲಗಿದ್ದೆ. ಲ್ಯಾಂಪಿನ ಬೆಳಕಿನಲ್ಲಿ ದೇಹ ಸೂರ್ಯಾಸ್ತದಲ್ಲಿ ಬೆಟ್ಟಗಳ ಒಂದು ಪ್ರಾಕೃತಿಕ ದೃಶ್ಯದಂತೆ ತೋರುತ್ತಿತ್ತು. ನನ್ನ ದೇಹದ ಈ ರಚನೆಯನ್ನು ಮುಚ್ಚಿಟ್ಟುಕೊಳ್ಳಲು ನಾನು ಅದೆಷ್ಟೋ ಅಸಫಲ ಪ್ರಯತ್ನಗಳನ್ನು ಮಾಡಿದ್ದೆ. ಮಂದ ಬೆಳಕಿನಲ್ಲಿ ಇವೇ ಬಂದು ತಮ್ಮ ಗೆಲುವಿನ ಘೋಷಣೆಗಳನ್ನು ಮಾಡುತ್ತಿದ್ದವು. ಆದರೆ ಇದು ಕೇವಲ ಸ್ವಲ್ಪ ಹೊತ್ತಿಗೆ ಮಾತ್ರ ಸಾಧ್ಯ, ಹೆಚ್ಚೆಂದರೆ ಒಂದು ಗಂಟೆ. ನನ್ನ ಅಂತಿಮ ಕ್ಷಣಗಳನ್ನು ನಿರೀಕ್ಷಿಸುತ್ತಾ ನಾನು ಸದ್ಯದಲ್ಲಿಯೇ ಘಟಿಸಿದ ಘಟನೆಯನ್ನು ಯೋಚಿಸಿದೆ. ನನ್ನ ಪೂರ್ವಿಕರು ಹಳ್ಳಿಗೆ ಸೇರಿದವರಾದ್ದರಿಂದ ನಾನು ಅವರಿಂದ ಬಂಧನದ ಹಾಗೂ ಸಂಕೀರ್ಣ ಮೆದುಳನ್ನು ಪಡೆದಿದ್ದೆ. ಒಬ್ಬ ವ್ಯಕ್ತಿ ಇರುವಷ್ಟು ಮಾತ್ರ ಸ್ಥಳಾವಕಾಶವಿರುವ ಕೋಣೆಯಂತೆ ನಾನು ರೋಮ್ ನಗರದಲ್ಲಿ ಸಫಲತೆಯನ್ನು ಪಡೆಯಲು ಬಂದಿದ್ದೆ. ಅಂದರೆ ಸ್ವಲ್ಪ ಮುಂದುವರಿಯಲು ಹಾಗೂ ಏನನ್ನಾದರೂ ಮಾಡಿ ತೋರಿಸಲು ನಾನು ಇಲ್ಲಿಗೆ ಒಂದು ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡೆ. ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಕೊಂಡೆ. ಆಧುನಿಕ ಪತ್ರಕರ್ತ ಪುಸ್ತಕವನ್ನು ನಾನು ಬಹಳ ತದೇಕ ಚಿತ್ತದಿಂದ ಒಂದೊಂದು ಶಬ್ದವನ್ನು ಮನದಟ್ಟು ಮಾಡಿಕೊಳ್ಳುತ್ತಾ ಓದಿದೆ. ಈಗ ನಾನು ರೋಮಿನ ಭಿಕ್ಷುಕರ ಬಗ್ಗೆ ಶೋಧನೆ ಮಾಡಿ ಲೇಖನವೊಂದನ್ನು ಸಿದ್ಧಪಡಿಸಲು ಯೋಚಿಸಿದೆ. ಅದೊಂದು ಶುದ್ಧ ಮೌಖಿಕ ಹಾಗೂ ಅಸ್ಪೃಶ್ಯ ವಿಷಯವಾಗಿತ್ತು. ಪೆನ್ನು ಕಾಗದ ಹಿಡಿದು ಓರ್ವ ಸೂಕ್ಷ್ಮ ಗಡ್ಡಧಾರಿ ನಿರ್ಗತಿಕ ಭಿಕ್ಷುಕರು ಮತ್ತು ಫುಟ್ಪಾತ್ನಲ್ಲಿ ನಿದ್ರಿಸುವವರನ್ನು ಭೇಟಿ ಮಾಡಿದ್ದೆ. ಫ್ಯಾಕ್ಟರಿಗಳ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಡಾಬಾಗಳಲ್ಲಿ ಹಾಗೂ ಲೈಬರ್ ನದಿಯ ದಡದಲ್ಲಿ ಅಲೆದಾಡಿದೆ. ಲೈಬರ್ ನದಿ ಇಟಲಿಯಲ್ಲಿ ಕಂಡುಬರುವಂತಹ ಒಂದು ನದಿ. ಅದು ಅಲೆದಾಡಿದೆ. ಅಲ್ಲಿ ಕೊಳಕು ಹಳೆ ಟಿನ್ಗಳು, ನೊಣಗಳು, ನಿರ್ಗತಿಕ ನಾಯಿಗಳು ಹಾಗೂ ಹೊಲಸಿನ ರಾಶಿಯೇ ಇತ್ತು. ನಾನು ಅತ್ತ ಇತ್ತ ಅಲೆದಾಡಿದೆ. ನನ್ನ ಆಕರ್ಷಕ ದೇಹದಿಂದಾಗಿ ಈ ಕೆಲಸದಲ್ಲಿ ಕಷ್ಟ ಎದುರಾಯಿತು, ಅಪಾಯವೂ ಆಯಿತು. ಇಂಥ ಜನರ ಮಧ್ಯೆ ಸುಂದರಿಯಾದುದು ಶ್ರೀಮಂತರಾದಂತೆಯೇ. ಕಡೆಗೆ ಹೇಗೋ ಅನೇಕ ನೋಟ್ ಬುಕ್ಸ್ಗಳು ತುಂಬಿದವು. ಅವುಗಳಲ್ಲಿ ನನ್ನ ಅವಲಕ್ಷಣಗಳಾದ ಬರವಣಿಗೆಯಲ್ಲಿ ನೋಟ್ಸ್ಗಳಿದ್ದವು. ಕೋಣೆಯಲ್ಲಿ ಬೇಸರವಾಗುತ್ತಿತ್ತು, ಆದರೆ ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದೆ. ಒಂದು ಚಿಕ್ಕ ಮೇಜಿನ ಬಳಿ ಕೂತು ಬೆವರಿನಿಂದ ಒದ್ದೆಯಾಗಿ ಲೇಖನವೊಂದನ್ನು ಪೂರೈಸಿದೆ. ನಾನು ಕಣ್ಣಾರೆ ಏನೇನೋ ನೋಡಿದ್ದೇನೋ ಅವನ್ನೆಲ್ಲ ಬರೆದೆ. ಆದರೆ ಅವುಗಳನ್ನು ಅಕ್ಷರದಲ್ಲಿ ಇಳಿಸುವುದು ತುಂಬಾ ವೇದನೆಯಾಯಿತು ಹಾಗೂ ಕಷ್ಟದ ಕೆಲಸವಾಗಿತ್ತು. ಶರೀರದ ಅಂಗವೊಂದನ್ನು ಬೇರ್ಪಡಿಸುತ್ತಿದ್ದಂತೆ ನಾನು ನನ್ನ ಲೇಖನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಬರೆದಿದ್ದರಿಂದ ಯಾವ ತೃಪ್ತಿ ಸಿಗಬೇಕಿತ್ತೋ ಅದು ಸಿಗಲಿಲ್ಲ.
3 ತಿಂಗಳ ಕಠಿಣ ಪರಿಶ್ರಮದ ನಂತರ 20 ಪುಟಗಳ ಹಸ್ತಪ್ರತಿಯೊಂದು ಸಿದ್ಧವಾಯಿತು. ಅದನ್ನು ಓರ್ವ ನೀರಸ ಹಾಗೂ ಗಂಭೀರ ವ್ಯಕ್ತಿಯ ಬಳಿಗೆ ತೆಗೆದುಕೊಂಡು ಹೋದೆ. ಅವರು ಒಂದು ಪ್ರಸಿದ್ಧ ಪತ್ರಿಕೆ ಸಂಪಾದಕರಾಗಿದ್ದರು. ನಮ್ಮ ಭೇಟಿ ಅಲ್ಪ ಸಮಯದ್ದಾಗಿತ್ತು. ಅವರು ನನ್ನನ್ನು ಕೂರಿಸಿಕೊಂಡು ನನ್ನ ಹಸ್ತಪ್ರತಿಗಳನ್ನು ತೆಗೆದುಕೊಂಡು ಅದರ ಕೆಲವು ಪುಟಗಳನ್ನು ತಿರುವು ಹಾಕಿದರು. ಅಲ್ಲಲ್ಲಿ ಸ್ವಲ್ಪ ಓದಿದರು. ನಂತರ ಅದನ್ನು ಮರಳಿ ಕೊಡುತ್ತಾ ಇದರ ಪ್ರಕಟಣೆ ಸಾಧ್ಯವಿಲ್ಲ ಎಂದರು. ಯಾಕೆ ಎಂದು ಪ್ರಶ್ನಿಸಿದಾಗ ಈ ವಿಷಯದಲ್ಲಿ ಯಾಕೆ ಎಂಬ ಪ್ರಶ್ನೆ ಉದ್ಭವಿಸುವುದಿಲ್ಲ. ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ ಎಂದರು. ನಾನು ಹತಾಶಳಾದದ್ದನ್ನು ಹಾಗೂ ನಿರಾಸರಾದದ್ದನ್ನು ಕಂಡು ಹಿರಿಯರೆಂಬ ದೃಷ್ಟಿಯಿಂದ ತಮ್ಮ ಅಭಿಪ್ರಾಯವೊಂದನ್ನು ಹೇಳಿದರು. ನೀವೇಕೆ ಫೋಟೋಗ್ರಫಿ ಮತ್ತು ಕಾರ್ಟೂನ್ಗೆ ಪ್ರಯತ್ನಿಸಬಾರದಿತ್ತು? ಅಥವಾ ಪುರುಷರಿಗೆ ಮೀಸಲಾದ ಪತ್ರಿಕೆಗಳಿಗೆ ಯಾಕೆ ಬರೆಯುವುದಿಲ್ಲ? ನಾನು ಅಲ್ಲಗೆಳೆದಾಗ ಸೌಮ್ಯತೆಯಿಂದ ಹೇಳಿದನು. ಪ್ರಶ್ನೆ ಬರೆಯುವ ಬಗ್ಗೆ ಅಲ್ಲ, ಪ್ರಶ್ನೆ ನನ್ನ ಫೋಟೋ ಹೊಡೆಸಿಕೊಳ್ಳುವ ಬಗ್ಗೆ. ನಾನೆದ್ದು ಹೊರಬಂದೆ. ನೀವೇಕೆ ಲೇಖಕರಾಗುವುದಿಲ್ಲ ಎಂಬ ಒಂದು ಒಳ್ಳೆಯ ಪುಸ್ತಕವೊಂದು ನಾನು ನೋಡಿದೆ. ನಾನು ಅದನ್ನು ಅದೆಷ್ಟೋ ಬಾರಿ ತದೇಕ ಚಿತ್ತದಿಂದ ಓದಿದೆ. ನನ್ನ ಹಳ್ಳಿಯಲ್ಲಿಯೂ ಸಾಹಿತ್ಯವನ್ನು ಸಾಕಷ್ಟು ಗೌರವದಿಂದ ನೋಡುತ್ತಾ ಆಗುತ್ತಿತ್ತು. ನಾನು ಕಥೆಯನ್ನು ಬರೆಯುವೆ. ಓರ್ವ ಹೊಸ ಹಾಗೂ ಪ್ರಸಿದ್ಧಿಗೆ ಬರುತ್ತಿರುವ ಈ ಹಿಂದೆ ನಾನು ಎಲ್ಲೋ ಭೇಟಿಯಾದ ಪ್ರತಿಷ್ಠಿತ ಲೇಖಕರಿಗೆ ತೋರಿಸುವ ಎಂದು ನಿಶ್ಚಯಿಸಿದೆ. 2 ತಿಂಗಳಿಗೆ ಕಥೆಗಾಗಿ ಒಳ್ಳೆಯ ಕಥಾವಸ್ತುವನ್ನು ಹುಡುಕಿದೆ. ಕಥಾವಸ್ತು ಸಿಕ್ಕ ಮೇಲೆ 1 ತಿಂಗಳು ಅಥವಾ ಪಾತ್ರಗಳ ನಿರ್ಣಯದಲ್ಲಿ ತೊಡಗಿಕೊಂಡೆ. 2 ಪಾತ್ರಗಳು ಹಾಗೂ ಕಥಾವಸ್ತು ಅಚ್ಚಿನಲ್ಲಿ ಹಾಕಲ್ಪಟ್ಟಾಗ ನಾನು ನನ್ನ ಕಥೆಗೆ ರೂಪವನ್ನು ಕೊಟ್ಟೆ. ಒಂದು ಕೋಣೆಯ ನನ್ನ ಪ್ಲಾಟ್ ನನ್ನೆಲ್ಲ ಸಂಘರ್ಷದ ಕ್ಷಣಗಳ ಸಾಕ್ಷಿಯಾಗಿದೆ. ನಾನೊಂದು ಚಿಕ್ಕ ಕುರ್ಚಿಯಲ್ಲಿ ಬಾಗಿ ಕೂತು ಚಿಕ್ಕ ಮೇಜಿನ ಮೇಲೆ ಬರೆಯುತ್ತಾ ಬದುಕಿದ್ದೇನೆ. ನನ್ನ ಸಂಘರ್ಷ ಹೆಚ್ಚಿದಷ್ಟು ನನ್ನ ಆಕರ್ಷಕ ಶರೀರ ಉದ್ಭುತ ವಿಶಾಲಗೊಳ್ಳುತ್ತಿದೆ. ನಾನು ಅದರ ಮೇಲೆ ವಿಧಿಸುತ್ತಿರುವ ಕಟ್ಟಪಾಡುಗಳ ವಿರೋಧದಲ್ಲಿ ನಾನು ವೃದ್ಧಿಸುತ್ತಿದೆ ಎಂದು ನನಗನಿಸಿತು. ನನ್ನ ದೇಹಕ್ಕೂ ಅಕ್ಷರಗಳು ಯಾವುದೇ ಸಂಬಂಧವಿಲ್ಲದಿದ್ದಿತು. ಅದು ನನ್ನನ್ನು ಮುಂದೆ ತರಲು ಬಯಸುತ್ತಿತ್ತು. ಆದರೆ ನಾನು ಶಕ್ತಿ ಮೀರಿ ಕಥೆಯ ತಿದ್ದುಪಡಿ, ಸಂಶೋಧನೆ, ಪರಿವರ್ತನೆ ಇತ್ಯಾದಿಗಳಲ್ಲಿ ಮಗ್ನಳಾಗಿದ್ದೆ. ನನಗೆ ಸಂತೋಷವಾಗುತ್ತಿರಲಿಲ್ಲ. ನನ್ನ ಶಬ್ದಗಳು ಸರಿ ಇಲ್ಲವೆಂದು ನನಗೆ ಅನಿಸುತ್ತಿತ್ತು. ನಾನು ನನ್ನೊಂದಿಗೆ ವಿದ್ರೋಹವೆನಿಸಿಕೊಳ್ಳುತ್ತಿದ್ದೇನೆಂದು ತೋರುತ್ತಿತ್ತು. ಅದೆಷ್ಟು ದುಃಖ, ಅದೆಷ್ಟು ಶ್ರಮ, ಅದೆಷ್ಟು ಅತ್ಯಾಚಾರ! 2 ತಿಂಗಳಲ್ಲಿ ಈ ಅಕ್ಷರಗಳನ್ನು ಅತ್ತ ಇತ್ತ ತಿರುಗಾಡಿಸಿ 10-12 ಪುಟಗಳ ಕಥೆಯೊಂದನ್ನು ಸಿದ್ಧಪಡಿಸಿದೆ. ನಂತರ ಅದನ್ನು ಆ ಲೇಖಕನ ಬಳಿಗೆ ತೆಗೆದುಕೊಂಡು ಹೋದೆ. ಮಾರನೆಯ ದಿನ ಬೆಳಿಗ್ಗೆ ಅವನ ಫೋನ್ ಬಂದಿತು. ಅವನು ಭೇಟಿಯ ಸಮಯವನ್ನು ಕೊಟ್ಟ. ಒಂದು ಬಸ್ ಸ್ಟಾಪಿನ ಬಳಿ ನಾನಲ್ಲಿಗೆ ಹೋದೆ. ಅವನು ಲಾರಿಯಲ್ಲಿ ಬಂದ. ನಾನು ಕಾರಿನಲ್ಲಿ ಕೂತಾಗ ಅವನು ತಡವರಿಸಿ ಕ್ಷಮೆ ಯಾಚಿಸುತ್ತಾ ಹೇಳಿದ, ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳಿರುವಂತೆ ನಾನು ಸರಿಯಾದ ಸ್ವಾಗತವನ್ನು ಮಾಡಲಾರೆ. ಕಾರನ್ನು ವೇಗವಾಗಿ ಓಡಿಸುತ್ತಾ ಅವನು ನಗರದಿಂದ ಸಾಕಷ್ಟು ದೂರಕ್ಕೆ ಕರೆದೊಯ್ದು ನಂತರ ಏಕಾಂತದಲ್ಲಿ ಇಲ್ಲಿ ಕಾರನ್ನು ನಿಲ್ಲಿಸಿದ. ಜೇಬಿನಿಂದ ಹಸ್ತಪ್ರತಿಯನ್ನು ಹೊರ ತೆಗೆಯುತ್ತಾ ಹೇಳಿದ, ಕಥೆಯಲ್ಲಿ ಅಲ್ಲಲ್ಲಿ ಸುಧಾರಣೆ ಮಾಡಬೇಕಿತ್ತು, ಆದರೆ ಈಗ ಸರಿ ಇದೆ. ನಾನು ಹಸ್ತಪ್ರತಿಯನ್ನು ಪಡೆದು ನೋಡಿದೆ. ಅವನು ಪ್ರಾರಂಭದಿಂದ ಕೊನೆಯವರೆಗೆ ಹೊಸದನ್ನು ಬರೆದಿದ್ದ. ಕೊನೆಯಲ್ಲಿ ನನ್ನ ಹೆಸರನ್ನು ಹೊರತುಪಡಿಸಿ ನನ್ನದೇನೂ ಉಳಿದಿರಲಿಲ್ಲ. ಈ ಬಗ್ಗೆ ಹೇಳಿದಾಗ ಅವನು ನನ್ನ ಕೈಯನ್ನೆತ್ತಿ ತುಟಿಗಳ ಬಳಿಯದ್ದು ಚುಂಬಿಸಿ ತಡವರಿಸುತ್ತಾ, ನಾನು ನಿಮಗಾಗಿ ನೀವು ಹೇಳಿದಷ್ಟು ಕಥೆಗಳನ್ನು ಬರೆಯುವೆ, ಕಾದಂಬರಿಗಳನ್ನು ಬರೆಯುವೆ ಆದರೆ ಎಂದ. ನಾನು ರೋಗಿ ಕಾರಿನಿಂದ ಹೊರಬಂದು ಬಸ್ ಮೂಲಕ ಮರಳಿ ಬಂದೆ. ಆದರೆ ಇವನ್ನೆಲ್ಲ ಹಾಗೂ ಮುಂದಿನ ಘಟನೆಗಳನ್ನು ಹೇಳುವುದರಿಂದ ಏನು ಲಾಭ? ನಾನು ಸಾಕಷ್ಟು ಪರಿಶ್ರಮವಂತೂ ವಹಿಸಿದೆ, ಸಾಕಷ್ಟು ಪುಸ್ತಕ ಓದಿದೆ, ಸಾಕಷ್ಟು ಸಂಘರ್ಷ ಎದುರಿಸಿದೆ, ಯಾತನೆಗಳನ್ನು ಸಹಿಸುತ್ತಾ ಶಬ್ದಗಳನ್ನು ಕವನಗಳಲ್ಲಿ, ಲೇಖನಗಳಲ್ಲಿ, ನಾಟಕಗಳಲ್ಲಿ, ಫಿಲ್ಮ್ ಸ್ಕ್ರಿಪ್ಟ್ಗಳಲ್ಲಿ ಹಾಗೂ ಕೊನೆಗೆ 400 ಪುಟಗಳ ಒಂದು ಉತ್ತಮ ಕಾದಂಬರಿಗಳಲ್ಲಿ ಹಾಕಿದೆ. ಬಾರಿಗೂ ನನ್ನ ಶರೀರ ತಪಸ್ಸಿನ ಮೂಲಕ ಹಾದು ಬರಬೇಕಾಗಿತ್ತು. ಹೀಗೆ ಅಕ್ಷರಗಳನ್ನು ಸೂಕ್ತ ಶಬ್ದಗಳಲ್ಲಿ ಬದಲಾಯಿಸಲು ಮಾಡಬೇಕಾಯಿತು. ಆದರೆ ಪರಿಣಾಮ ಅದೇ ಆಯಿತು. ಹಸ್ತಪ್ರತಿಯನ್ನು ಓದಲಾಯಿತು. ಸಾಮಾನ್ಯವಾಗಿ ಖೇದ ಸಹಿತ ಅಭಿನಂದನೆಯೊಂದಿಗೆ ಮರಳಿ ಬರುತ್ತಿತ್ತು. ಆದರೆ ಅದರೊಂದಿಗೆ ಒಂದಲ್ಲ ಒಂದು ವಿಧದಲ್ಲಿ ನನ್ನ ಸೌಂದರ್ಯ ಮತ್ತು ನನ್ನ ಶರೀರದ ಬಗ್ಗೆ ಏನಾದರೂ ಸಂಕೇತಗಳಿರುತ್ತಿತ್ತು.
ಅಸಭ್ಯತೆಯೊಂದಿಗೆ ಪುಸ್ತಕಗಳ ಮುಖಪುಟಗಳಿಗೆ ಪೀತ ಪತ್ರಿಕೆಗಳಿಗೆ ನನ್ನ ಫೋಟೋ ಕೊಡುವ ಬಗ್ಗೆ ಸಲಹೆಗಳನ್ನು ಕೊಡಲಾಯಿತು. ಇವು ಬಹಳ ಗಂಭೀರವಾಗಿ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತಾ ಮತ್ತು ನನಗೆ ಸಹಾಯ ಮಾಡಲೊಸುಗುವ ಕೊಡಲಾಯಿತು. ಈ ಕ್ಷೇತ್ರದಲ್ಲಿ ಅಧಿಕ ಬೇಡಿಕೆಯಿಂದ ಎಂದು ತಿಳಿಸಲಾಯಿತು. ನಾನು ಮಲಗಿರುವಾಗ ಈ ಎಲ್ಲ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಮೂಡುತ್ತಿದ್ದವು. ಆಗ ನಾನು ಅಕಸ್ಮಾತ್ ಹೊರಳಿಗೆ ನನ್ನ ದುರ್ಬಲತೆಗಳನ್ನೆಲ್ಲ ಗುಣಗಳಲ್ಲಿ ಪರಿವರ್ತನೆಗೊಳ್ಳಲಾರಂಭಿಸಿದವು. ನಾನು ನನ್ನೆಲ್ಲ ಸಿದ್ಧತೆಗಳನ್ನು ಆತ್ಮಹತ್ಯೆಗಾಗಿ ಮಾಡಿಕೊಂಡಿದ್ದು ನನ್ನ ಗಮನದಲ್ಲಿತ್ತು. ಅದು ಈಗ ಪರಿವರ್ತನೆಗೊಂಡಿತ್ತು. ಸಮುದ್ರದಲ್ಲಿರುವ ಹಿಮ ಪರ್ವತಗಳಲ್ಲಿ 10% ನೀರಿನ ಮೇಲ್ಮೈಯಲ್ಲಿದ್ದರೆ ಉಳಿದ 90% ಕೆಳಗಿರುತ್ತಿದೆ. ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿಯಿಂದಾಗಿ ಆ ಹಿಮ ಪರ್ವತ ಪಲ್ಲಟಗೊಂಡಿದೆ ಹಾಗೂ ಅದರ 90% ಮೊದಲ ಬಾರಿಗೆ ಸೂರ್ಯನ ಪ್ರಕಾಶದಲ್ಲಿ ಹೊಳೆಯುತ್ತಿದೆ ಎಂದು ನನಗನಿಸಿತು. ಇದುವರೆಗೆ ನನ್ನ ವಿಚಾರದಲ್ಲಿ ನನ್ನ ಅದೃಷ್ಟ ಅಕ್ಷರಗಳೊಂದಿಗೆ ಬೆರೆತಿತ್ತು, ಆದರೆ ಅಕಸ್ಮಾತ್ ಅದು ನನ್ನ ದೇಹದೊಂದಿಗೆ ತರಬೇತಿ ಅನಿಸುತ್ತಿದ್ದು. ನಾನೆದ್ದು ಕೂತೆ. ಮೇಜಿನಿಂದ ನಿದ್ರೆ ಗುಳಿಗೆಗಳ ಶೀಶೆಯನ್ನು ತೆಗೆದುಕೊಂಡು ಮೇಜಿನ ಕಾನೆಯೊಳಗೆ ಎಸೆದೆ. ನಂತರ ಹೋಗಿ ಕಿಟಕಿಯನ್ನು ಪೂರ್ಣವಾಗಿ ತೆರೆದೆ. ನಾನು ಅದೆಷ್ಟೋ ವರ್ಷಗಳ ನಂತರ ನನ್ನ ಕಿಟಕಿಗಳನ್ನು ತೆರೆಯುತ್ತಿದ್ದೇನೆಂದು ಅನ್ನಿಸಿತು. ಹೊರಗಿನಿಂದ ವೇಗವಾದ ಗಾಳಿಯು ಬಡಿಯತೊಡಗಿದವು. ಕೋಣೆಯಿಂದ ಅಸಂಖ್ಯಾತ ಹುಳು ಹುಪ್ಪಟೆಗಳು, ಸೊಳ್ಳೆಗಳು ಮತ್ತು ನೊಣಗಳು ರೆಕ್ಕೆಗಳನ್ನು ಬಡಿಯುತ್ತಾ ಹೊರಟವು. ವಾಸ್ತವಿಕವಾಗಿ ಅವೆಲ್ಲ ಅಕ್ಷರಗಳಾಗಿದ್ದವು. ಅವನ್ನೇ ನಾನು ಅನೇಕ ತಿಂಗಳುಗಳಿಂದ ಶಬ್ದಗಳಲ್ಲಿ ಎರಕ ಹಾಕಲು ಶ್ರಮಿಸುತ್ತಿದ್ದೆ. ಬಹುಶಃ ಈ ಚಿಕ್ಕ ಕೋಣೆಯಲ್ಲಿ ಅವುಗಳ ಉಸಿರು ಕಟ್ಟುತ್ತಿತ್ತು. ಈಗ ಕೋಣೆ ಸ್ವಚ್ಛವಾಗಿತ್ತು, ಶೂನ್ಯವಾಗಿತ್ತು. ಈಗ ನನ್ನ ದೇಹವು ಅನೇಕ ಕೆಲಸಗಳನ್ನು ಒಮ್ಮೆಲೆ ಮಾಡಿತು. ಯಾವುದೇ ವಿಚಾರವಿಲ್ಲದೆ, ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಮಾಡಿತು. ಬೀರುವಿನಿಂದ ಒಂದು ಟಾಪ್, ಒಂದು ಮಿನಿ ಸ್ಕರ್ಟ್ ಹಾಗೂ ಒಂದು ಬ್ರಾ ತೆಗೆದು ನನ್ನನ್ನು ಇವುಗಳಿಂದ ಶೃಂಗಾರಗೊಳಿಸಿಕೊಂಡೆ. ನಂತರ ಕನ್ನಡಿ ಎದುರು ನಿಂತು ಆ ದೇಹದ ನನ್ನ ತಲೆಗೂದಲುಗಳನ್ನು ಬಾಚಿಕೊಂಡಿತು, ಮೇಕಪ್ ಮಾಡಿಕೊಂಡಿತು, ಸೆಂಟ್ ಹಾಕಿಕೊಂಡಿತು, ಕೊರಳಿಗೆ ಒಂದು ಚೈನು ಮತ್ತು ಬೆರಳುಗಳಿಗೆ ಕೆಲವು ಉಂಗುರಗಳನ್ನು ಧರಿಸಿತು. ಶರೀರವು ಒಂದು ಸಿಗರೇಟ್ ಅನ್ನು ಹೊತ್ತಿಸಿತು. ಫೋನ್ ಮಾಡಿ ಒಂದು ನಂಬರ್ನೊಂದಿಗೆ ಮಾತನಾಡಿತು. ರಾತ್ರಿಯ ಊಟದ ಸಂದರ್ಭವನ್ನು ನಿರ್ಧರಿಸಿತು. ನಂತರ ಸಿನಿಮಾ ಇತ್ಯಾದಿ ಕಾರ್ಯಕ್ರಮಗಳನ್ನು ನಿಶ್ಚಯವಾಯಿತು. ನಂತರ ದೇಹ ಮತ್ತು ಸುಚಿತ್ರ ಪತ್ರಿಕೆಯನ್ನು ಹಿಡಿದು ಅದರ ಪುಟಗಳನ್ನು ತಿರುವಿ ಹಾಕಲಾರಂಭಿಸಿತು. ಫೋಟೋ ನೋಡಲಾರಂಭಿಸಿತು. ಕಡೆಗೆ ಟಿವಿ ಆನ್ ಮಾಡ ಕುರ್ಚಿಯಲ್ಲಿ ಕೂತು ಟಿವಿ ನೋಡಲಾರಂಭಿಸಿತು. ಅಕಸ್ಮಾತ್ ಬಾಗಿಲ ಕರೆ ಬೆಲ್ಲು ಬಾರಿಸಿತು. ದೇಹ ಎದ್ದು ಹೋಗಿ ಬಾಗಿಲನ್ನು ತೆರೆಯಿತು. ಇಲ್ಲಿಗೆ ನಮ್ಮ ಈ ಕಥೆ ಮುಗಿಯಿತು. ನಮಸ್ಕಾರ.